ಹಾಗಲಕಾಯಿ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಸಾಮಗ್ರಿ ನೋಡ್ಕೊಂಡು ಬರೋಣ. ಹಾಗಲಕಾಯಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಮೊಸರನ್ನ ಹಾಕ್ಕೊಂಡಿದ್ದೇನೆ ಮತ್ತು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ನಂತರ ಅದಕ್ಕೆ ಉಳಿದ ಸಾಮಗ್ರಿ ಅಂದರೆ ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು, ಆಮೇಲೆ ಚಿಲ್ಲಿ ಪೌಡರ್, ಗರಂ ಮಸಾಲೆ ಪೌಡರ್, ಧನಿಯಾ ಪೌಡ್ರ್, ಜೀರಿಗೆ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಷ್ಟನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ಮತ್ತು 2 ಚಮಚ ಕಡಲೆ ಹಿಟ್ಟು ಮತ್ತು 1 ಚಮಚ ಸಕ್ಕರೆ ಹಾಕೋದ್ರಿಂದ ಕಹಿ ಸ್ವಲ್ಪ ಹೊರಟೋಗುತ್ತೆ. ಕಹಿ ಇರೋದಿಲ್ಲ, ಅದು ಕಹಿ ಆಗಲ್ಲ, ಆದರೂ ಮಕ್ಕಳಿಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಬೇಕಾದಾಗೆ ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಸಿ ಒಂದು 10 ರಿಂದ 15 ನಿಮಿಷ ಮುಚ್ಚಿಡಬೇಕು. ಚೆನ್ನಾಗಿ ಕಲಸಾಗಿದೆ. ಈಗ ಅದನ್ನು ಮುಚ್ಚಿಡ್ತೇನೆ ಒಂದು 10 ನಿಮಿಷ. ಈಗ ಗ್ಯಾಸ್ ಮೇಲೆ ಬಂಡಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಬಂಡಿ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಲಸಿದಂತಹ ಹಾಗಲಕಾಯಿ ಇದೆಯಲ್ಲ, ಇದನ್ನು ಚೆನ್ನಾಗಿ ಸ್ವಲ್ಪ ಮಸಾಲೆಯಲ್ಲಿ ಅದ್ದಿ ಅದನ್ನು ಒಂದೊಂದಾಗಿ ಹಾಕ್ತಾ ಇದ್ದೇನೆ. ನೀವು ಒಂದ್ಸಲ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಹಾಗಲಕಾಯಿ ತಿನ್ನೋದಕ್ಕೆ ಮನಸ್ಸು ಮಾಡೋದಿಲ್ಲ ಅಲ್ವಾ, ಅದರಿಂದ ಈ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಮೊದಲೇ ತಿಂತಾನೇ ಇರಲಿಲ್ಲ. ನಾನು ಏನಪ್ಪ ಏನು ಹಾಗಲಕಾಯಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಇನ್ನು ತಿನ್ನೋದೇ ಇಲ್ಲ ಅಲ್ಲ ಅಂತ ಹೇಳಿಬಿಟ್ಟು ಆವಾಗ ಮೊದಲೇ ನಾನು ಪಲ್ಯ ಮಾಡ್ತಾಯಿದ್ದೆ, ಆಮೇಲೆ ಗೊಜ್ಜು ಮಾಡ್ತಾಯಿದ್ದೆ. ಆದರೆ ಅದು ಯಾವುದೋ ಅವ್ನು ತಿಂತಾ ಇರಲಿಲ್ಲ. ನಾನು ಈ ಥರ ಫ್ರೈ ಮಾಡಿಕೊಟ್ಟ ಮೇಲೆ ಅವನು ಈಗ ಗೊಜ್ಜು ಮಾಡಿದರೂ ತಿಂತಾನೆ, ಪಲ್ಯ ಮಾಡಿದರೂ ತಿಂತಾನೆ, ಅದಕ್ಕೆ ಸಾಂಬಾರು ಮಾಡಿದರೂ ತಿಂತಾನೆ. ಈಗ ಇಷ್ಟಪಟ್ಟು ತಿಂತಾನೆ. ಈಗ ನೀವು ಒಂದ್ಸಲ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟು ನೋಡಿ. ಮಕ್ಕಳು ತಿಂದೇ ಹೋಗೋದಿಲ್ಲ, ತಿಂದೇ ತಿಂತಾರೆ, ಅವರು ಇಷ್ಟಪಟ್ಟು ತಿಂತಾರೆ. ಈಗ ನಾನು ಸಹ ಮಗನಿಗೋಸ್ಕರ ಈ ಥರ ಮಾಡಿದ್ದರಿಂದ ಈಗ ಅವನು ಏನೇ ಮಾಡಿದರೂ ತಿಂತಾನೆ. ಅದ್ರ ಮಗನಿಗೆ ಸ್ವಲ್ಪ ಅವನಿಗೆ ರುಚಿ ಹತ್ತಲಿ ಅಂತ, ತಿನ್ನಲಿಕ್ಕೆ ಇಷ್ಟಪಡಲಿ ಅಂತ ನಾನು ಮಾಡಿದ್ದಾಗಿತ್ತು. ಆದರೆ ಈಗ ಅದನ್ನು ನನಗೂ ಇದನ್ನು ತುಂಬ ಸಲ ತಿನ್ನಬೇಕು ಮಾಡಬೇಕು ಅಂತ ಅನ್ನಿಸ್ತದೆ. ಅದರಿಂದ ನಾನು ಸಹ ಫ್ರೈ ಮಾಡೋದೇ ಜಾಸ್ತಿ. ಈಗ ಪಲ್ಯನೂ ಮಾಡ್ತೀನಿ, ಗೊಜ್ಜು ಮಾಡ್ತೀನಿ, ಸಾಂಬಾರು ಮಾಡ್ತೀನಿ. ಈಗ ಮತ್ತು ತಂದಿರೋದು ಇದು ಒಂದೇ ಹಾಗಲಕಾಯಿ ಕಟ್ ಮಾಡ್ಕೊಂಡಿದ್ದಾನೆ. ಈಗ ಅರ್ಜೆಂಟಾಗಿ ಈಗ ಊಟದ ಟೈಮ್ ಆಯಿತು. ನಾನು ಪ್ಯಾಟೆಗೆ ಹೋಗಿದ್ದೆ, ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದರಿಂದ ಸಾಂಬಾರು ಮಾಡಲಿಲ್ಲ, ಮೊಸರು ಒಗ್ಗರಣೆ ಮಾಡಿದ್ದೀನಿ. ಅದು ಮತ್ತು ಇದು ಹಾಗಲಕಾಯಿ ಫ್ರೈದೊಂದಿಗೆ ಊಟ ಮಾಡೋದು. ಈಗ ಅದು ಉಲ್ಟಾ ಮಾಡಿ ಹಾಕಿದ್ದೇನೆ, ಮತ್ತು ಎಣ್ಣೆ ಹಾಕಿಲ್ಲ ನಾನು, ಅಷ್ಟೇ ಎಣ್ಣೆ ಸಾಕಾಗ್ತದೆ. ಈಗ ಮತ್ತೊಂದು ಒಂದು 5 ನಿಮಿಷ ಬಿಟ್ಟಿಟ್ಟರೆ ಅದು ಗರಿಗರಿಯಾಗಿ ಫ್ರೈ ಆಗ್ತದೆ. ನೋಡಿ ಈಗ ಆಯ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ವಾವ್, ತಿನ್ನೋದಕ್ಕೂ ಅಷ್ಟೇ ರುಚಿ ಆಗ್ತದೆ. ನೀವು ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ, ಖಂಡಿತವಾಗಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಗರಿಗರಿಯಾಗಿದೆ. ಬಾಯಲ್ಲಿಟ್ಟರೆ ಕುರುಮ್ ಅನ್ನುತ್ತೆ. ಖಂಡಿತವಾಗಲೂ ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಹೇಗಾಗಿದೆ ಅಂತ ನಮ್ಮ ಮಕ್ಕಳೇ ಹೇಳ್ತಾರೆ ಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.